ನಮಸ್ಕಾರ ಮಿತ್ರರೇ. ಡಿ ಕೆ ಶಿವಕುಮಾರ್ ಅವರನ್ನು KPCC ಅಧ್ಯಕ್ಷ ಸ್ಥಾನದಿಂದ ಇಳಿಸುವ ಪ್ರಶ್ನೆಯೇ ಇಲ್ಲ ಈಗಂತ ಹೇಳಿದವರು AICC ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ. ಕೇವಲ 2-3 ಜನದಿಂದ ಪಕ್ಷ ಇಲ್ಲ, ನೀವು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ, ನಾವು ಹೇಳ್ದಂಗೆ ನೀವು ಕೇಳಬೇಕು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂದರೆ ಏನು ವೀಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ? ಹಿಂಗಂತ ರೇಗ್ದವ್ರು ಯಾರಪ್ಪ ಅಂತಂದರೆ AICC ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು. ಈ ಎರಡೂ ಸ್ಟೇಟ್ಮೆಂಟ್ಗೆ ಕಾರಣ ಏನು? ಈ ಕಾರಣ ಏನಪ್ಪ ಅಂತ ಹೇಳಿದ್ರೆ ಬೆಳಗಾವಿ ಬ್ರದರ್ಸ್ ವರ್ಸಸ್ DK ಬ್ರದರ್ಸ್. ಸ್ನೇಹಿತರೆ, DK ಶಿವಕುಮಾರ್ ಮೊನ್ನೆ ಡೆಲ್ಲಿಗೆ ಹೋಗಿದ್ರು. ಅವರು ಬರೀ ಕೈನಲ್ಲಿ ಹೋಗಿರಲಿಲ್ಲ, ಒಂದು ರಿಪೋರ್ಟನ್ನು ಇಟ್ಕೊಂಡು ಹೋಗಿದ್ರು, ವರದಿಯನ್ನು ಇಟ್ಕೊಂಡು ಹೋಗಿದ್ರು. ಆ ವರದಿನಲ್ಲಿ ಮೂರು ವಿಚಾರಗಳನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ರು. ಆ ಹೈಕಮಾಂಡ್ ಆ ವಿಚಾರಗಳನ್ನು ಕೇಳಿದ ತಕ್ಷಣ ಗಲಿಬಿಲಿ ಆಗ್ಬಿಡ್ತು. ನೇರವಾಗಿ ಸುರ್ಜೇವಾಲಾ ಬೆಳಗಾವಿಗೆ ಬಂದರು. ಬೆಳಗಾವಿಗೆ ಬಂದು DK ಶಿವಕುಮಾರ್ ಅವರನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದಿಲ್ಲ. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವಾಗ ಹೈಕಮಾಂಡ್ ಏನು ಮಾಡಬೇಕು ಅಂತ ಹೈಕಮಾಂಡಿಗೆ ಗೊತ್ತಿರುತ್ತೆ, ಯಾರು ಸಹಿತ ಬಾಯಿ ಬಿಚ್ಚಬಾರ್ದು ಅಂತ ಹೇಳಿದರು. ಹಾಗಾದರೆ ಆ ರಿಪೋರ್ಟಲ್ಲಿ DK ಶಿವಕುಮಾರ್ ಅವರು ತಯಾರಿಸಿ DK ಸುರೇಶ್ ಅವರ ಹತ್ರ ಡೆಲ್ಲಿ ಕಳಿಸಿದಂಥ ರಿಪೋರ್ಟಲ್ಲಿ ಏನಿತ್ತು? 3 ವಿಚಾರಗಳು ಅಂತ ಹೇಳಿದೆ ನಾನು. ಆ 3 ವಿಚಾರಗಳನ್ನು ನಾನು ಎಳೆಯಾಗಿ ಬಹಳ ಸವಿಸ್ತಾರವಾಗಿ ಬಹಳ ಸರಳವಾಗಿ ನಿಮಗೆ ತಿಳಿಸ್ಬೇಕು ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಮೈ ಚಾನಲ್ ಸರ್. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋದ ಕೊನೆಯವರೆಗೂ ನೋಡಿ. ಕಾರಣ ಏನಪ್ಪ ಅಂದರೆ ವಿಡಿಯೋದ ಕೊನೆಯಲ್ಲಿ ಒಂದು ರಾಜಕೀಯ ವಿಪ್ಲವ ಆಗ್ತಾ ಇದೆ, ಕರ್ನಾಟಕದಲ್ಲಿ ರಾಜಕೀಯ ಬದಲಾವಣೆ ಆಗ್ತಾ ಇದೆ, ರಾಜಕೀಯ ಕ್ರಾಂತಿ ಆಗೋ ಸಾಧ್ಯತೆ ಇದೆ. ಆ ವಿಚಾರವನ್ನೂ ಸಹಿತ ನಾನು ಕೊನೆಯಲ್ಲಿ ತಿಳಿಸಿದ್ದೇನೆ. ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಈಗ ರಾಜ್ಯದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೆ ಹೇಳ್ಬಿಟ್ಟಿದೆ. ಕೋಲ್ಡ್ ವಾರ್ ಇತ್ತು, ಈಗ ಫೀಲ್ಡ್ ವಾರ್ ಆಗ್ಬಿಟ್ಟಿದೆ. ಕೋಲ್ಡ್ ವಾರಿಂದ ಫೀಲ್ಡ್ ವಾರಿಗೆ ಬದಲಾಗ್ಬಿಟ್ಟಿದೆ. KPCC ಅಧ್ಯಕ್ಷರಿಗೆ ಬದಲಾವಣೆ ಮಾಡಲೇಬೇಕು ಅಂತ CM ಸಿದ್ದರಾಮಯ್ಯನವರ ಟೀಮ್ ಕೊಡೋ ಕಾರಣ ಏನಪ್ಪ ಅಂತ ಹೇಳಿದ್ರೆ KPCC ಪಾಲಿಸಿನೇ ಒಬ್ಬರಿಗೆ ಒಂದೇ ಹುದ್ದೆ ಅಂತ. ಆದರೆ ರಾಜ್ಯದಲ್ಲಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಾರೆ, DCM ಆಗಿದ್ದಾರೆ, 2 ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ. ಹಾಗಾಗಿ ಅವರಿಗೆ ಒಂದೇ ಒಂದು ಹುದ್ದೆ ಅಂತ ಮಾಡೋದ್ರಿಂದ KPCCಯಿಂದ ಇಳಿಸಿ ಅಂತ. ಅಂಡ್ ದೆನ್ ಅದಕ್ಕೆ ಶಿವಕುಮಾರ್ ಅಂದರೆ ಸುರೇಶ್ ಅವರು ಕಾರಣ ಕೊಟ್ಟಿದ್ದೇನಪ್ಪ ಅಂತ ಹೇಳಿದ್ರೆ, ನೋಡಿ ಸರ್, ಇದು DK ಶಿವಕುಮಾರ್ ನಿಲ್ಲಿಸೋಂಥ ಪ್ಲಾನ್ ಅಲ್ಲ ಸಿದ್ದರಾಮಯ್ಯನವ್ರದ್ದು. DK ಶಿವಕುಮಾರ್ ಹೆಸರು ಹೇಳಿ ನಿಮ್ಮನ್ನು ಇಳಿಸೋವಂಥ ಪ್ಲಾನ್, ನಿಮಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರಿಗೆ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿದ್ದಾರೆ. ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅಂದರೆ ನೀವು ಒಂದನ್ನು ಅಂದರೆ ಹೈಕಮಾಂಡು ಸಹಿತ ರಾಷ್ಟ್ರಾಧ್ಯಕ್ಷರು ಸಹಿತ ಯೋಚನೆ ಮಾಡಬೇಕು. ಹಾಗೆ ನಿಮಗೆ ಟಾಂಗ್ ಕೊಡ್ತಾ ಇದ್ದಾರೆ ಅಂತ ಹೇಳಿದರು. ನಂಬರ್ 1. ನಂಬರ್ 2, ಒಕ್ಕಲಿಗರ ಕಡೆಗಣೆ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗ ನಾಯಕರನ್ನ ಕಡೆಗಣಿಸ್ತಾ ಇದ್ದೀರಾ. ಸನ್ಮಾನ್ಯ DK ಶಿವಕುಮಾರ್ ಅವರನ್ನ ನೀವು ಕಡೆಗಣಿಸ್ತಾ ಇದ್ದೀರಾ. DK ಶಿವಕುಮಾರ್ ವಿರುದ್ಧ ದಿನಕ್ಕೊಬ್ಬೊಬ್ಬರಂತೆ ಒಬ್ಬೊಬ್ಬರು ನಾಯಕರು ಪ್ರೆಸ್ ಮೀಟಲ್ಲಿ DK ಶಿವಕುಮಾರ್ ಅವರನ್ನು ತೇಜವಧೆ ಮಾಡ್ತಾ ಇದ್ದಾರೆ. ಈಗಂತ ಹೇಳಿ ಒಕ್ಕಲಿಗರು ನಿಮಗೆ ಬೇಕಾಗಿಲ್ವಾ ಸರ್ ಅಂತ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ.
ಇದಕ್ಕೆ ಕಡಿವಾಣ ಹಾಕ್ಲೇಬೇಕು, ಇಲ್ಲ ಅಂದರೆ ನಮ್ಮ ದಾರಿ ನಮಗೆ ಅಂತ ಹೇಳಿದರು ಸುರೇಶ್ ಅವರು. ನಂಬರ್ 3, ನಾವು DCMಗೂ ರಾಜೀನಾಮೆ ಕೊಡ್ತೀವಿ, KPCCಗೂ ರಾಜೀನಾಮೆ ಕೊಡ್ತೀನಿ, ಮಿನಿಸ್ಟ್ರಿಗೂ ರಾಜೀನಾಮೆ ಕೊಡ್ತಾರೆ ನಮ್ಮಣ್ಣ, ಎಲ್ಲದಕ್ಕೂ ರಾಜೀನಾಮೆ ಕೊಡ್ತಾರೆ. ನಮ್ಮ ಬ್ರದರನ್ನು DK ಶಿವಕುಮಾರ್ ಅವರನ್ನು ಚೀಫ್ ಮಿನಿಸ್ಟರ್ ಮಾಡಿ. ಹೈಕಮಾಂಡ್ ಹೇಳಿತ್ತಲ್ವಾ, ಮಾಡಿ ಚೀಫ್ ಮಿನಿಸ್ಟ್ರು. ನೀವೇನಾದರೂ KPCC ಬದಲಾವಣೆ ಮಾಡೋಕ್ಕೆ ಹೊರಟ್ರೆ ನನ್ನ ರಾಜೀನಾಮೆ, DK ಶಿವಕುಮಾರ್ ಅವರ ರಾಜೀನಾಮೆ ಹಾಗೂ 60 ಜನ MLAಗಳ ರಾಜೀನಾಮೆ ವಿತ್ ಪ್ರಾಥಮಿಕ ಸದಸ್ಯತ್ವಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ರಾಜೀನಾಮೆ ಕೊಟ್ಬಿಡ್ತೀವಿ ಅಂದ್ಬಿಟ್ರು. ಇದು ಕಾಂಗ್ರೆಸ್ ಪಕ್ಷ ಬರಸಿಡಿಲ್ಲಂತೆ ಬಡ್ದೋಯ್ತು. ಕಾಂಗ್ರೆಸ್ ಪಕ್ಷಕ್ಕೆ DK ಶಿವಕುಮಾರ್ ಅಂತ ನಿಷ್ಠಾವಂತರು ರಾಜೀನಾಮೆ ಕೊಡ್ತಾರೆ ಅಂದರೆ ಅವರ ಮನಸ್ಥಿತಿ ಹೇಗಾಗಿರ್ಬೇಕು ರಾಜ್ಯದಲ್ಲಿ. ಅದನ್ನು ಹೈಕಮಾಂಡ್ ಅವಾಗಲೇ ಡಿಸೈಡ್ ಮಾಡಿ ಓಡೋಡಿ ಬಂದರು ಸುರ್ಜೇವಾಲಾ ಬೆಳಗಾವಿಗೆ. ಸ್ನೇಹಿತರೆ, ಇದರ ಪರಿಣಾಮ ಏನಾಯಿತು? ಇಲ್ಲಿವರೆಗೆ CM ಸಿದ್ದರಾಮಯ್ಯನವರ ಟೀಮು ಆಡಿದ್ದೇ ಆಟ ಆಗ್ಬಿಟ್ಟಿತ್ತು. ಅಂದರೆ DK ಶಿವಕುಮಾರ್ ಪ್ರಕಾರ ದಿನಕ್ಕೊಬ್ಬರು, ಮೊನ್ನೆ ಪರಮೇಶ್ವರ್ ಅವರು, ನಾನು ಅಧ್ಯಕ್ಷನಾಗಿದ್ದೆ, ಯಾವುದೇ ಮಿನಿಸ್ಟರ್ ಪೋರ್ಟ್ಫೋಲಿಯೋ ಇರಲಿಲ್ಲ ನನ್ನ ಹತ್ರ ಅಂತ. ಆದರೆ ಹೈಕಮಾಂಡ್ಗೆ 2023ರಲ್ಲಿ ಮುಖ್ಯಮಂತ್ರಿ ಆಯ್ಕೆ ಸಮಯದಲ್ಲಿ DK ಶಿವಕುಮಾರ್ ಅವರು ನಾನೇ ಅಧ್ಯಕ್ಷ, ನಾನೇ ಕಷ್ಟಪಟ್ಟರು, ನನ್ನನ್ನೇ ಮುಖ್ಯಮಂತ್ರಿ ಅಂದಾಗ ಹೈಕಮಾಂಡೇ ಒಂದು ತೀರ್ಮಾನ ಮಾಡ್ತು, ನಿಮಗೆ ಏಕೈಕ DCM ಮಾಡ್ತೀವಿ, ನಿಮ್ಮನ್ನೇ KPCC ಅಧ್ಯಕ್ಷರಾಗಿ ಮುಂದುವರಿಸ್ತೀವಿ, ನೀವೇ ನಮ್ಮ ರಾಜ್ಯಕ್ಕೆ ಅಂದರೆ ಕರ್ನಾಟಕ ರಾಜ್ಯಕ್ಕೆ ನೀವೇ ಪವರ್ಫುಲ್ ಪಿಲ್ಲರ್, ಪವರ್ಫುಲ್ ಪೊಲಿಟಿಷಿಯನ್ ಅಂತ ತೀರ್ಮಾನ ಮಾಡ್ತು. ಬಟ್ ಈಗೇನಾಗ್ತಾ ಇದೆ, ಮುಂದಿನ ದಿನಮಾನಗಳಲ್ಲಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಲಿಖಿತ ಒಪ್ಪಂದ ಆಗಿದೆಯಂತೆ. ಅದಕ್ಕೀಗ ಏನಾದರೂ ಮಾಡಿ ತಪ್ಪಿಸ್ಬೇಕು ಅಂತ CM ಸಿದ್ದರಾಮಯ್ಯನವರು ಅಂಡ್ ಟೀಮ್ ದಿನಕ್ಕೊಂದ್ಸಾರಿನಾದರೂ ಸಹಿತ DK ಶಿವಕುಮಾರ್ನವ್ರನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಬಟ್ DK ಶಿವಕುಮಾರ್ ಅವರ ಪ್ರತಿಷ್ಠೆ ಏನಪ್ಪ ಅಂತಂದರೆ, ಅವ್ರ ಸ್ವಭಾವನೆ ಹೆಂಗೆ ಅಂದರೆ ಡೇರ್ ಅಂಡ್ ಡೆವಿಲ್. ಬಟ್ ಹೈಕಮಾಂಡ್ ಹೇಳ್ಬಿಟ್ಟಿದೆ ಅವರಿಗೆ, ನೀವು ಯಾವುದೇ ಕಾರಣಕ್ಕೂ ಒಂದು ಮಾತನ್ನು ಮಾತಾಡಬಾರ್ದು ಅಂತ. ಹಾಗಾಗಿ ಸುಮ್ಮನಿದ್ದಾರೆ. ಎಲ್ಲಿವರೆಗೆ ಸುಮ್ಮನಿದ್ದಾರೆ? ಮೊನ್ನೆವರೆಗೆ ಸುಮ್ಮನಿದ್ದಾರೆ. ಈಗ ಅವ್ರು ಸುಮ್ಮನಿದ್ರು, DK ಸುರೇಶ್ ಅವರು ಡೆಲ್ಲಿಗೆ ಹೋಗಿ ನೇರವಾಗಿ ಹೈಕಮಾಂಡ್ಗೆ ಈ ವಿಚಾರಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನೀವೇನಾದರೂ KPCC ಬದಲಾವಣೆ ಮಾಡ್ತೀವಿ ಅಂದರೆ ನಮ್ಮನ್ನು ಮುಖ್ಯಮಂತ್ರಿ ಮಾಡಿ, ಇಲ್ಲ KPCC ಅಧ್ಯಕ್ಷತೆ ಹಾಗೇ ಇರಲಿ, ಯಾರು ಚಕಾರ ಎತ್ತಬಾರ್ದು, ದಿನಕ್ಕೊಬ್ಬರು ಮಾತಾಡೋದಿದೆಯಲ್ಲ ಅದನ್ನು ಮೊದಲು ಸ್ಟಾಪ್ ಮಾಡಿ ಅಂತ ಹೇಳಿದರು. ಈಗ ಎಲ್ಲ ತಣ್ಣಗಾಗಿದೆ. ಫೀಲ್ಡ್ ವಾರ್ ಆಗ್ತಿತ್ತಲ್ಲ, ಇದು ಈಗ ಕೋಲ್ಡ್ ವಾರಿಗೆ ಬಂದ್ಬಿಟ್ಟಿದೆ. ಆದರೆ ಇನ್ನೊಂದು ಸತ್ಯ ಗೊತ್ತಿರಲಿ, ಈ ರಾಜ್ಯದಲ್ಲಿ DK ಫ್ಯಾಮಿಲಿ ವರ್ಸಸ್ ಬೆಳಗಾವಿ ಬ್ರದರ್ಸ್ ಫೈಟಿಂಗು ನೆನ್ನೆ ಮೊನ್ನೆದಲ್ಲ, ಬಹಳಷ್ಟು ವರ್ಷಗಳಿಂದ ಇತ್ತು. ಈಗ ಪೀಕಿಗೆ ಬಂದ್ಬಿಟ್ಟಿದೆ. BJPನಲ್ಲಿ ರಮೇಶ್ ಜಾರಕಿಹೊಳಿ ಅವರು BY ವಿಜೇಂದ್ರನ್ನ ಇಳಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಇಲ್ಲಿ ನಿಮಗೆ ಅರ್ಥ ಆಗಲಿ, ಭಾಳ ನೀಟಾಗಿ ಹೇಳ್ತಾ ಇದ್ದೀನಿ, DK ಫ್ಯಾಮಿಲಿ ಮತ್ತು ಯಡಿಯೂರಪ್ಪ ಫ್ಯಾಮಿಲಿನ ಅವರು ಕಂಟ್ರೋಲ್ ಮಾಡಲಿಕ್ಕೆ, ರಾಜ್ಯವನ್ನು ಅವ್ರ ಕಂಟ್ರೋಲಿಗೆ ತಗೊಳ್ಳಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಹೇಳಿದ್ನಲ್ಲ, ಭಾರಿ ಬದಲಾವಣೆ ಆಗ್ಬಿಡುತ್ತೆ ಅಂತ, ಕ್ರಾಂತಿ ಆಗ್ಬಿಡುತ್ತೆ ಅಂತ. ಇದು ಪಾಯಿಂಟು ಏನಪ್ಪ ಅಂತ ಹೇಳಿದರೆ, BS ಯಡಿಯೂರಪ್ಪ ಅಂಡ್ DK ಶಿವಕುಮಾರ್ ಅವರು ಸಮಾಗಮವಾಗ್ತಾ ಇದೆ. ಇದಕ್ಕೆ ಕಾರಣ ಒಂದೇ ಒಂದು ಕಾರಣ ಕೊಡ್ತಾರೆ, ಇಲ್ಲಿವರೆಗೆ ಹೇಳಿದ್ದಲ್ಲ ಕಾರಣ, ಜನಗಣತಿ ಏನಾದರೂ ಜಾರಿಗೆ ತಂದರೆ ಒಕ್ಕಲಿಗರು ವಿರೋಧಿಸ್ತಾರೆ, ಲಿಂಗಾಯತರು ವಿರೋಧಿಸ್ತಾರೆ. ಒಕ್ಕಲಿಗರ ನಾಯಕ ಯಾರು? DK ಶಿವಕುಮಾರ್.
ಲಿಂಗಾಯತರ ನಾಯಕ ಯಾರು? ಯಡಿಯೂರಪ್ಪ. ಇವರಿಬ್ಬರೂ ಸೇರಿಕೊಂಡು CM ಸಿದ್ದರಾಮಯ್ಯ ಮತ್ತು ಟೀಮ್ಗೆ ಬಲವಾದ ಪೆಟ್ಟು ಕೊಡ್ತಾರೆ. ಹಾಗಾದರೆ ಕಾಂಗ್ರೆಸ್ ಗತಿ ಏನು? BJP ಗತಿ ಏನು? ಏನೂ ಆಗಲ್ಲ. DK ಶಿವಕುಮಾರ್ ತನ್ನ 60 ಜನದೊಟ್ಟಿಗೆ BJP ಸೇರ್ಕೊಂತಾರೆ. BJP ಸೇರ್ಕೊಂಡು 100% CM ಆಗ್ತಾರೆ. ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೂ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ದಯಮಾಡಿ ಈ ವಿಚಾರವನ್ನು ಶೇರ್ ಮಾಡಿ ಹಾಗೂ